Hello dear students, in this class we are going to learn about the geography 5th lesson, land resources of Karnataka. In this lesson we learn about the land use in Karnataka, importance and types of farming, understand the distribution of the important crops of Karnataka and their production. The Karnataka is a geographically well placed. It has varied physical features, soil, vegetation, minerals, water and groundwater resources. Land is the most important natural resource. Its proper use enables the state's development. ಕರ್ನಾಟಕ ಇಸ್ ಜಿಯೋಗ್ರಫಿಕಲಿ ವೆಲ್ ಪ್ಲೇಸ್ಡ್. ನಮ್ಮ ಕರ್ನಾಟಕ ಭೌಗೋಳಿಕವಾಗಿ ತುಂಬ ಸುಮಧುರವಾಗಿದೆ ಮತ್ತು ಭೌಗೋಳಿಕವಾಗಿ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಹೋದರೆ ಅದು ವಾತಾವರಣಕ್ಕೆ ಅನುಗುಣವಾಗಿದೆ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ವ್ಯಾರಿಡ್ ಫಿಸಿಕಲ್ ಫ್ಯೂಚರ್ಸ್. ಇದರಲ್ಲಿ ನಾವು ಬಗೆ ಬಗೆಯ ಒಂದು ಮಣ್ಣು ಮತ್ತು ಮಿನರಲ್ಸ್, ನೈಸರ್ಗಿಕವಾಗಿರ್ತಕ್ಕಂಥ ಖನಿಜಗಳಾಗಿರ್ಬೋದು, ವಾಟರ್ ಆಗಿರ್ಬೋದು, ಜಲ ಸಂಪನ್ಮೂಲ ಆಗಿರ್ಬೋದು ಮತ್ತು ಪ್ರಾಣಿ ಸಂಪನ್ಮೂಲ ಆಗಿರ್ಬೋದು ಮತ್ತು ಒಳ ಜಲ ನೀರಿನ ಸಂಪನ್ಮೂಲ, ಈ ಎಲ್ಲವನ್ನು ನೋಡ್ತಾ ಹೋದರೆ ಒಂದು ಕರ್ನಾಟಕದಲ್ಲಿ ವೈವಿಧ್ಯತೆ ಇರ್ತಕ್ಕಂಥದ್ದನ್ನು ನಾವು ಭೌಗೋಳಿಕ ವೈವಿಧ್ಯತೆ ಇರ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಭೂಮಿ ಅಂತಕ್ಕಂಥದ್ದು ತುಂಬ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಇದು ಒಂದು ರಾಜ್ಯದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಭೌಗೋಳಿಕ ಒಂದು ಅನ್ವೇಷಣೆಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ಬೋದು. ಯೂಸ್ ಆಫ್ ಲ್ಯಾಂಡ್ ಫಾರ್ ವೇರಿಯಸ್ ಪರ್ಪಸ್ ಈಸ್ ಕಾಲ್ಡ್ ಎ ಲ್ಯಾಂಡ್ ಯುಟಿಲೈಸೇಷನ್. ಭೂಮಿಯನ್ನು ಅನೇಕ ವಿಧಗಳಲ್ಲಿ ಬಳಸ್ತಾ ಹೋಗೋದನ್ನು ನಾವು ಒಂದು ಲ್ಯಾಂಡ್ ಯುಟಿಲೈಸೇಷನ್, ಭೂಮಿಯ ಸಂಸ್ಕರಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡರ್ ದಿಸ್ ಟೈಟಲ್ ದೇ ಆರ್ ಇನ್ಕ್ಲೂಡೆಡ್ ದ ಕಲ್ಟಿವೇಬಲ್ ಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್ ಆ್ಯಂಡ್ ದ ಫ್ಯಾಲೋ ಲ್ಯಾಂಡ್. ಭೂಮಿಯನ್ನು ನಾವು ಕಲ್ಟಿವೇಬಲ್ ಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್ ಆ್ಯಂಡ್ ಫ್ಯಾಲೋ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಲ್ಟಿವೇಬಲ್ ಲ್ಯಾಂಡ್ ಅಂತಂದರೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಲ್ಯಾಂಡು, ಮತ್ತು ಫಾರೆಸ್ಟ್ ಲ್ಯಾಂಡ್ ಅಂದರೆ ಕಾಡು ಇರ್ತಕ್ಕಂಥ ಲ್ಯಾಂಡು. ಫ್ಯಾಲೋ ಲ್ಯಾಂಡ್ ಅಂತಂದರೆ ವೇಸ್ಟ್ ಆಗಿರ್ತಕ್ಕಂಥ ಈಗ ಬಿಲ್ಡಿಂಗ್ಸ್ ಆಗಿರ್ಬೋದು ಮತ್ತು ಯಾವುದೇ ಒಂದು ಕಾರ್ಖಾನೆಗಳಾಗಿರ್ಬೋದು, ಈ ಎಲ್ಲವನ್ನು ನಾವು ಫ್ಯಾಲೋ ಲ್ಯಾಂಡ್ ಅಂತ ಕರಿತೀವಿ. ಲ್ಯಾಂಡ್ ಫಾರ್ ದ ರೆಸಿಡೆನ್ಷಿಯಲ್ ಪರ್ಪಸ್, ರೆಸಿಡೆನ್ಷಿಯಲ್ ಅಂದರೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಲ್ಯಾಂಡು. ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ರೋಡ್ಸ್, ರೈಲ್ವೇಸ್, ಡ್ಯಾಮ್ಸ್, ಕ್ಯಾನಲ್ಸ್, ಬ್ಯಾರಿನ್ ಲ್ಯಾಂಡ್, ಲ್ಯಾಂಡ್ ಯೂಸ್ಡ್ ಫಾರ್ ದ ಗ್ರೇಸಿಂಗ್ ಪರ್ಪಸ್ ಎಕ್ಸೆಟ್ರಾ. ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಲ್ಯಾಂಡ್ ಈಸ್ ದ ಫೌಂಡೇಶನ್ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಭೂಮಿಯನ್ನು ನಾವು ರೋಡ್ಗಳನ್ನು ಮಾಡೋದಕ್ಕೆ, ರೈಲ್ವೆ ಟ್ರ್ಯಾಕ್ಗಳನ್ನು ಮಾಡೋದಕ್ಕೆ, ಅಣೆಕಟ್ಟುಗಳನ್ನು ಮಾಡೋದಕ್ಕೆ ಮತ್ತು ಡ್ಯಾಮ್ಗಳನ್ನು ಕಟ್ಟೋದಕ್ಕೆ, ಜೊತೆಗೆ ಏನೆಲ್ಲ ಲ್ಯಾಂಡನ್ನು ನಾವು ಉಪಯೋಗಿಸ್ಕೊಂತೀವಿ ಅಂದರೆ ಕಾರ್ಖಾನೆಗಳನ್ನು ಕಟ್ಟೋದಕ್ಕೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟನ್ನು ಉಪಯೋಗಿಸೋದಕ್ಕೆ, ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ನಾವು ಭೂಮಿಯನ್ನು ಅವಶ್ಯಕವಾಗಿ ಬಳಸ್ಕೊತಾ ಹೋಗ್ತೀವಿ. ಜೊತೆಗೆ ಇದು ಅರ್ಥವ್ಯವಸ್ಥೆಯಲ್ಲಿ ಒಂದು ಮಹತ್ವವನ್ನು ಪಡೆದಿರುತ್ತೆ ಅಂತ ಹೇಳ್ಬೋದು. ಲ್ಯಾಂಡ್ ಯುಟಿಲೈಸೇಷನ್ ಇನ್ ಕರ್ನಾಟಕ, ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಸಾಗುವಳಿ ಭೂಮಿ ಮತ್ತು ಅರಣ್ಯ ಭೂಮಿ ಮತ್ತು ಲಭ್ಯವಿಲ್ಲದ ಭೂಮಿ. ಸೊ ಈ ರೀತಿಯಾಗಿ ನಾವು ಲ್ಯಾಂಡ್ ಯುಟಿಲೈಸೇಷನ್ನ ಭೂಮಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ಕರ್ನಾಟಕ ಹ್ಯಾಸ್ 19.5 lakh ಹೆಕ್ಟೇರ್ ಆಫ್ ದ ಜಿಯೋಗ್ರಫಿಕಲ್ ಏರಿಯಾ. ಕರ್ನಾಟಕದಲ್ಲಿ ಒಟ್ಟು ಇರ್ತಕ್ಕಂತಹ ಜಿಯೋಗ್ರಫಿಕಲ್ ಏರಿಯಾ, ಭೌಗೋಳಿಕವಾಗಿರ್ತಕ್ಕಂತಹ ಭೂಮಿ ಎಷ್ಟಾಗಿದೆ? 19.5 ಲಕ್ಷ ಹೆಕ್ಟೇರ್ಗಳಷ್ಟು ಅಂತ ಹೇಳ್ಬೋದು. Pattern of the land utilization in Karnataka. Net area sown. The distribution of the net area sown is not the same all over the state. Gulbarga district has the largest area under the cultivable land in the state. It is followed by Belagavi, Vijaypura, Tumkur, Raichur, Bagalkote, Ballari, Chitradurga and Mysore districts. Bangalore district has the least net area sown due to wide sharped urbanization. Uttar Kannada, Dakshin Kannada, Udupi, Kodagu have the less cultivable land.
ನೆಟ್ ಏರಿಯಾ ಸೋವನ್ ಅಂದರೆ ನಮಗೆ ಭೂಮಿಯಲ್ಲಿ ಸಾಗುವಳಿಗೆ ಯೋಗ್ಯವಾಗಿರ್ತಕ್ಕಂತಹ ಭೂಮಿ, ನಾವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಫಲವತ್ತತೆ ಆಗಿರ್ತಕ್ಕಂತಹ ಭೂಮಿ ಮತ್ತು ಅದರ ವಿಸ್ತೀರ್ಣಕ್ಕನುಗುಣವಾಗಿ ವಿಭಿನ್ನವಾಗಿದ್ದಾವೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಗುಲ್ಬರ್ಗ ಸ್ಟೇಟು ಲಾರ್ಜೆಸ್ಟ್ ಏರಿಯಾ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ನಮ್ಮ ಸ್ಟೇಟಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಬೆಳಗಾವಿ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ಮೈಸೂರು ನಂತರದ ಸ್ಥಾನಗಳಲ್ಲಿ ಬರ್ತವೆ. ಅದೇ ರೀತಿಯಾಗಿ ನಾವು ಅತ್ಯಂತ ಕಡಿಮೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಇರ್ತಕ್ಕಂತಹ ಯೋಗ್ಯವಲ್ಲದ ಭೂಮಿಯನ್ನು ನಾವು ನೋಡ್ತಕ್ಕಂಥದ್ದು ಬ್ಯಾಂಗ್ಳೂರು ಡಿಸ್ಟಿಕ್ಕಲ್ಲಿ. ಸೊ ಬ್ಯಾಂಗ್ಳೂರು ನಮಗೆ ಗೊತ್ತಿರ್ತಕ್ಕಂಥ ರೀತಿಯಾಗಿ ನಮ್ಮ ಒಂದು ಕ್ಯಾಪಿಟಲ್ ಸಿಟಿ ಆಗಿದ್ದು, ಇದು ಅರ್ಬನೈಸೇಷನ್ ನಗರೀಕರಣ ಮತ್ತು ಕೈಗಾರೀಕರಣಕ್ಕೆ ಒಳಗಾಗಿರೋದ್ರಿಂದ ಇಲ್ಲಿ ನಾವು ವ್ಯವಸಾಯವನ್ನು ಅತ್ಯಂತ ಎಲ್ಲ ಕಡೆಗೂ ಹೋಲಿಸಿದ್ರೆ ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಇಲ್ಲೂ ಕೂಡ ಒಂದು ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಅತ್ಯಂತ ಕಡಿಮೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಫಾರೆಸ್ಟ್ ಏರಿಯಾ, ಉತ್ತರ ಕನ್ನಡ ಡಿಸ್ಟಿಕ್ ಹ್ಯಾಸ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ. ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ district also have the sufficient large forest areas. However, Vijayapura has the least forest area. Even Bengaluru rural, Raichuru, Bidar, Gadag district have less forest area. ಅದೇ ರೀತಿ ಅರಣ್ಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ನಾವು ಹೆಚ್ಚಾಗಿರ್ತಕ್ಕಂಥದ್ದನ್ನು ಉತ್ತರ ಕನ್ನಡದಲ್ಲಿ ನೋಡ್ತೀವಿ. ಉತ್ತರ ಕನ್ನಡ ಡಿಸ್ಟಿಕ್ಕು ಯಾವ ಬರ್ತಾವಪ್ಪ ಅಂದರೆ ನಮಗೆ ಶಿವಮೊಗ್ಗ ಬರುತ್ತೆ, ಚಾಮರಾಜನಗರ ಬರುತ್ತೆ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ ಈ ಎಲ್ಲ ಒಂದು ಡಿಸ್ಟಿಕ್ಗಳಲ್ಲಿ ನಾವು ಏನು ನೋಡ್ತೀವಿ, ಅತ್ಯಂತ ಹೆಚ್ಚು ಅರಣ್ಯ ಭೂಮಿ ಇರ್ತಕ್ಕಂಥದ್ದನ್ನು, ಕಾಡು ಪ್ರದೇಶ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಕಡಿಮೆ ಫಾರೆಸ್ಟ್ ಏರಿಯಾ ಇರ್ತಕ್ಕಂಥದ್ದು ವಿಜಯಪುರ ಅಂತ ಹೇಳ್ಬೋದು. ಜೊತೆಗೆ ಬ್ಯಾಂಗ್ಳೂರು ರೂರಲ್ and Raichur, Bidar and Gadag district have the less forest area. ಬೆಂಗಳೂರು ಅರ್ಬನ್ನು, ಬೆಂಗಳೂರು ರೂರಲ್ಲು, ರಾಯಚೂರು, ಬೀದರು, ಗದಗು ಇದರಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಷನ್, ನಮಗೆ ಕಲ್ಟಿವೇಷನ್ ವ್ಯವಸಾಯಕ್ಕೆ ಬರದೇ ಇರ್ತಕ್ಕಂತಹ ಯೋಗ್ಯವಲ್ಲದ ಭೂಮಿ ಇದನ್ನು ನಾವು this land is not used for the cultivation but other purpose like railroads, roads, residence, industries and the irrigation projects. In recent times, use of the land for such developmental purpose is increasing. Bangalore urban district in the first place is given for such purposes. It also followed by the Shivamogga, Tumkuru, Belgavi, Ballari, Mysuru and Dakshin Kannada district. It is the least in the Bidar district. It is the moderate in other districts. So land not available for the cultivation ಅಂತಂದರೆ ನಮಗೆ ವ್ಯವಸಾಯಕ್ಕೆ ಯೋಗ್ಯವಲ್ಲದೆ ಇದ್ರೂ ಕೂಡ ಇತರೆ ಅವಶ್ಯಕತೆಗಳಿಗೆ ಉಪಯೋಗಿಸ್ತಕ್ಕಂತಹ ಭೂಮಿ ಅದು ಯಾವುದಪ್ಪ ಅಂದರೆ ರೈಲ್ವೆ ರೋಡ್ಗಳಿಗಾಗಿರ್ಬೋದು, ಮತ್ತು ರಸ್ತೆಗಳಿಗಾಗಿರ್ಬೋದು, ರೆಸಿಡೆನ್ಸ್ ವಾಸಕ್ಕಾಗಿರ್ಬೋದು, ಕೈಗಾರಿಕೆಗಳಿಗಾಗಿರ್ಬೋದು, ನೀರಾವರಿ ವ್ಯವಸ್ಥೆಗಾಗಿರ್ಬೋದು. ಸೊ ಇನ್ನು ಯಾವುದೇ ಒಂದು ಹಾಸ್ಪಿಟಲ್ಲು, ಎಜುಕೇಷನ್ ಪರ್ಪಸ್ಸು ಉಪಯೋಗಿಸ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳನ್ನು ನಾವು ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ದ ಕಲ್ಟಿವೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬ್ಯಾಂಗ್ಳೂರು ಅರ್ಬನ್ ಡಿಸ್ಟಿಕ್ ಇಸ್ ದ ಫಸ್ಟ್ ಪ್ಲೇಸ್. ಇದರಲ್ಲಿ ನಾವು ನಿಮಗೆ ಗೊತ್ತೇ ಇದೆ, ನಮ್ಮ ಕರ್ನಾಟಕದಲ್ಲಿ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರು ಆಗಿರೋದ್ರಿಂದ ಇದು ನಗರೀಕರಣ ಮತ್ತು ಕೈಗಾರೀಕರಣಕ್ಕೆ ಹೆಚ್ಚಾಗಿ ಮಹತ್ವವನ್ನು ಪಡೆದಿದ್ದು ITBT ಕಂಪನಿ ಅಂತ ಅನ್ನಿಸ್ಕೊಂಡಿರೋದ್ರಿಂದ ನಾವು ಅತ್ಯಂತ ಮೊದಲನೇ ಸ್ಥಾನದಲ್ಲಿ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ದ ಕಲ್ಟಿವೇಷನ್ಗೆ ನಾವು ಬೆಂಗಳೂರನ್ನು ಮೊದಲನೇ ಪ್ಲೇಸ್ನಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ ನಂತರದ ಸ್ಥಾನದಲ್ಲಿ ಬರ್ತಕ್ಕಂಥವೆ. ಮತ್ತು ಕಡಿಮೆ ಇರ್ತಕ್ಕಂತಹದ್ದು ಮಾಡ್ರೇಟ್ ಇನ್ ದ ಅದರ್ಸ್ ಡಿಸ್ಟಿಕ್ ಆರ್ ಬೀದರ್ ಡಿಸ್ಟಿಕ್. ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಬೀದರ್ ಡಿಸ್ಟಿಕ್ಕಲ್ಲಿ ನೋಡ್ತೀವಿ. ಅದೇ ರೀತಿ ಮುಂದುವರೆದ್ರೆ ಅದರ್ ಅನ್ಕಲ್ಟಿವೇಬಲ್ ಲ್ಯಾಂಡ್,
This land use consists of the permanent grazing land, trees and groves. It is found largely in Shivamogga, Tumkur, Kolar, Chikmagalur and Chitradurga district. It is least in Gadag, Bagalkote, Dharwad districts. Such land can be reclaimed and used for agriculture. Other uncultivable land ಅಂತಂದರೆ ಇದನ್ನು ನಾವು ಪರ್ಮನೆಂಟಾಗಿ ಏನು ಮಾಡ್ಬೋದು, ಅತ್ಯಂತ ಶಿವಮೊಗ್ಗ, ತುಮಕೂರು, ಕೋಲಾರ, ಚಿಕ್ಕಮಗಳೂರು, ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ನೋಡ್ತೀವಿ. ಇದು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲದೆ ಇದ್ರೂ ಕೂಡ ವ್ಯವಸಾಯಕ್ಕೆ ಯೋಗ್ಯವಾಗಿ ಇದನ್ನು ಮಾಡ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೋದು. ಇಟ್ ಈಸ್ ದ ಲೀಸ್ಟ್ ಇನ್ ಈ ಥರದ ಡಿಸ್ಟಿಕ್ಗಳು ಯಾವಪ್ಪ ಅಂತಂದರೆ ಶಿವಮೊಗ್ಗ, ತುಮಕೂರು, ಕೋಲಾರ, ಚಿಕ್ಕಮಗಳೂರು, ಚಿತ್ರದುರ್ಗ. ಜೊತೆಗೆ ಕಡಿಮೆ ಇರ್ತಕ್ಕಂಥವಂತಂದರೆ ಗದಗು, ಬಾಗಲಕೋಟೆ, ಧಾರವಾಡ ಡಿಸ್ಟಿಕ್ಕು. ಇದನ್ನು ನಾವು ವ್ಯವಸಾಯಕ್ಕೆ ಯೋಗ್ಯವಾಗಿ ಮಾಡ್ಕೋಬೋದು. ಬ್ಯಾರಿನ್ ಲ್ಯಾಂಡ್ ಅಂದರೆ ವೇಸ್ಟಾಗಿ ಬಿದ್ದಿರ್ತಕ್ಕಂತಹ ಭೂಮಿಯನ್ನು ನಾವು ಬಳಸ್ಕೊಂಡು ಅದರಲ್ಲಿ ಏನು ಮಾಡ್ಬೋದು, ವ್ಯವಸಾಯಕ್ಕೆ ಕೃಷಿಗೆ ಯೋಗ್ಯವನ್ನಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಅಂತ ನೆಕ್ಸ್ಟು fallow land. Land which has not been cultivable for more than 2 or 3 years is called as a fallow land. ಬಂಜರು ಭೂಮಿ ಅಂತ ಹೇಳ್ಬಿಟ್ಟು ಕರಿತೀವಿ. 3-4 ವರ್ಷಗಳಿಂದನೂ ಕೂಡ ಈ ವ್ಯವಸ್ಥೆಯಲ್ಲಿ ಏನೋ ಒಂದು ಯಾವುದೇ ಒಂದು ಆಹಾರ ಪದಾರ್ಥಗಳು ಬೆಳೆದೇ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳು ನಾವು ಕಲಬುರ್ಗಿ ಮೊದಲನೇ ಸ್ಥಾನದಲ್ಲಿ ನೋಡಿದ್ರೆ, ನಂತರದ ಸ್ಥಾನದಲ್ಲಿ ರಾಯಚೂರು, ಬೆಳಗಾವಿ, ವಿಜಯಪುರ, ಕೊಪ್ಪಳ, ತುಮಕೂರು ಡಿಸ್ಟಿಕ್ಗಳನ್ನು ನೋಡ್ತಾ ಹೋಗ್ತೀವಿ. ದೇರ್ ಈಸ್ ಎ ವೆರಿ ಲಿಟಲ್ fallow ಲ್ಯಾಂಡ್ ಇನ್ ಚಿಕ್ಕಮಗಳೂರು, ಕೊಡಗು, ಮೈಸೂರು, ಉತ್ತರ ಕನ್ನಡ and the ಉಡುಪಿ districts. However, such lands have increased in the districts such as also be reclaimed and utilized for the agriculture. ಆ ಥರದ ಒಂದು ಭೂಮಿಯನ್ನು ನಾವು ಏನು ಮಾಡ್ಬೋದು, ಅದನ್ನು ಸ್ವಚ್ಛಗೊಳಿಸ್ಕೊಂಡು ಅದನ್ನು ಕಲ್ಟಿವೇಟ್ ಮಾಡಿಸ್ಕೊಂಡು ಅದನ್ನು ಕೃಷಿಗೆ ಯೋಗ್ಯವನ್ನಾಗಿ ಟ್ರ್ಯಾಕ್ಟರ್ಗಳನ್ನು, ಟಿಲ್ಲರ್ಗಳನ್ನು ಓಡಿಸೋದರ ಮೂಲಕ ಆ ಒಂದು ಭೂಮಿಯನ್ನು ಕೃಷಿಗೆ, ವ್ಯವಸಾಯಕ್ಕೆ ಯೋಗ್ಯವನ್ನಾಗಿ ಮಾಡ್ಕೋಬೋದು. fallow land, the land which has not been cultivated for more than 2 or 3 years is called a fallow land. Kalaburgi district has the largest area as fallow land. It is followed by Raichuru, Belagavi, Vijaypura, Koppala and Tumkuru district. There is a very little fallow land in Chikmagaluru, Kodagu, Mysuru and Uttara Kannada and Udupi district. However, such land areas have increased in these districts. Such land also can be reclaimed and utilized for the agriculture. ಸೊ ನಮ್ಮ ಒಂದು ಭಾರತದಲ್ಲಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂತಹ, ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೋಸ್ಕರ ಕೃಷಿಗೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ದ ಕಲ್ಟಿವೇಶನ್ ಆಫ್ ದ ಲ್ಯಾಂಡ್ ಫಾರ್ ರೈಸಿಂಗ್ ಕ್ರಾಪ್ಸ್ ಈಸ್ ಕಾಲ್ಡ್ ಅಗ್ರಿಕಲ್ಚರ್. ಕೃಷಿ ಅಂತಂದರೆ ಏನಪ್ಪ ಅಂತಂದರೆ ಭೂಮಿಯಲ್ಲಿ ನಾವು ವಿವಿಧ ರೀತಿಯ ಪದಾರ್ಥಗಳನ್ನು ಬೆಳೀತಕ್ಕಂಥದ್ದು, ಬೆಳೆಗಳನ್ನು ಬೆಳೀತಕ್ಕಂಥದ್ದನ್ನು ನಾವು ಅಗ್ರಿಕಲ್ಚರ್, ಕೃಷಿ ಅಂತ ಕರಿತೀವಿ. ಅನಿಮಲ್ ಹಸ್ಬೆಂಡರಿ, ಪೌಲ್ಟ್ರಿ, ಬೀ ಕೀಪಿಂಗ್ ಅಂಡ್ ಸೆರಿಕಲ್ಚರ್ ಆರ್ ಇನ್ಕ್ಲೂಡೆಡ್ ಅಂಡರ್ ದ ಅಗ್ರಿಕಲ್ಚರ್. ವ್ಯವಸಾಯ ಅಂತ ಕೃಷಿ ಅಂದ ತಕ್ಷಣವೇ ನಾವು ಈ ಥರ ಅನಿಮಲ್ ಹಸ್ಬೆಂಡರಿ ಅಂತಂದರೆ ಪ್ರಾಣಿ ಸಾಕಾಣಿಕೆ, ಪೌಲ್ಟ್ರಿ ಅಂತಂದರೆ ಪೌಲ್ಟ್ರಿ ಅಂತಂದರೆ ಕೋಳಿ ಸಾಕಾಣಿಕೆ, ಬೀ ಕೀಪಿಂಗ್ ಅಂತಂದರೆ ಒಂದು ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಜೇನು ಸಾಕಾಣಿಕೆ, ಮತ್ತು ಸೆರಿಕಲ್ಚರ್ ಅಂದರೆ ಹೂವನ್ನು ಬೆಳೀತಕ್ಕಂಥದ್ದು. ಇವೆಲ್ಲವೂ ಕೂಡ ಕೃಷಿ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ತವೆ. ನಿಯರ್ಲಿ 61.4% ಆಫ್ ದ ಪೀಪಲ್ ಇನ್ ಕರ್ನಾಟಕ ಆರ್ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ದೇ ಆರ್ ಡಿಪೆಂಡೆಂಟ್ ಆನ್ ದ ಅಗ್ರಿಕಲ್ಚರ್ ಫಾರ್ ದೇರ್ ಲೈವ್ಲಿಹುಡ್. 61.4% ಜನ ಕರ್ನಾಟಕದಲ್ಲಿ ರೂರಲ್ ಏರಿಯಾಸದಲ್ಲಿ ಕೃಷಿಯನ್ನು ನಂಬ್ಕೊಂಡು ಬದುಕ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಏನ್ಷಿಯಂಟ್ ಪ್ರೈಮರಿ ಆಕ್ಯುಪೇಷನ್ಸ್ ಆಫ್ ಕರ್ನಾಟಕ. ಇಟ್ ಈಸ್ ದ ಮೇನ್ ಸೋರ್ಸಸ್ ಆಫ್ ಲೈವ್ಲಿಹುಡ್ ಫಾರ್ ಮೆನಿ. ಇಟ್ ಈಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಸ್ಟೇಟ್ಸ್ ಎಕಾನಮಿ. ಕೃಷಿ ಅಂತಕ್ಕಂಥದ್ದು ಅತ್ಯಂತ ಪುರಾತನ ಕಾಲದಿಂದ ನಾವು ರೂಢಿಸ್ಕೊಂಬಂದಿರ್ತಕ್ಕಂತಹ ಒಂದು ಉದ್ಯಮ ಮತ್ತು ಉದ್ಯೋಗವಾಗಿದ್ದು, ಇದನ್ನು ನಾವು ಜನಜೀವನದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಕ್ ಬೋನ್ ಅಂತಂದರೆ ಇದು ಒಂದು ನಮ್ಮ ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬು, ಆರ್ಥಿಕ ಪರಿಸ್ಥಿತಿಯ ಬೆನ್ನೆಲುಬು ಅಂತಲೇ ಕರಿಬೋದು. ಇದು ಒಂದು ರಾಜ್ಯದ ಅರ್ಥವ್ಯವಸ್ಥೆಯನ್ನು ಸುಧಾರಿಸೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ ಆಗಿದೆ. So economic progress depends on the agriculture. Agriculture provides the employment to the people. It also provides food for the people and raw materials to the industries. ಭಾರತದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡಿತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಕೃಷಿಯಿಂದ ಅನೇಕ ಜನರು ತಮ್ಮ ಜೀವನವನ್ನು ದಿನನಿತ್ಯದ ಜೀವನವನ್ನು ಸಾಗಿಸ್ತಾ ಹೋಗ್ತಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥ ದವಸಗಳಾಗಿರ್ಬೋದು, ತರಕಾರಿ, ಹಣ್ಣು ಇವೆಲ್ಲವೂ ಕೂಡ ಕೃಷಿಯಿಂದನೇ ನಾವು ಪಡಿತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಇಂಡಸ್ಟ್ರೀಸ್ಗಳಿಗೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ಕಚ್ಚಾ ವಸ್ತುಗಳನ್ನು ಒದಗಿಸೋದ್ರಲ್ಲೂ ಕೂಡ ಕೃಷಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸೊ ಇಟ್ ಈಸ್ ದ ಸೋರ್ಸ್ ಆಫ್ ರೆವಿನ್ಯೂ ಟು ದ ಸ್ಟೇಟ್ ಆ್ಯಂಡ್ ಟು ಲರ್ನ್ ದ ಫಾರಿನ್ ಎಕ್ಸ್ಚೇಂಜ್. ಕಾಫಿ, ಸಿಲ್ಕ್, ಸ್ಪೈಸಸ್, ಟೊಬ್ಯಾಕೊ, ಕಾಟನ್ ಎಕ್ಸೆಟ್ರಾ ಆರ್ ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ವಿಚ್ ಆರ್ ಓವರ್ಲೋಟೆಡ್. ಅಷ್ಟೇ ಅಲ್ಲದೆ ಸಾಂಬಾರ ಪದಾರ್ಥಗಳು ಮತ್ತು ರೇಷ್ಮೆ, ಕಾಫಿ, ಹತ್ತಿ, ಟೊಬ್ಯಾಕೊ, ತಂಬಾಕು ಈ ಎಲ್ಲವೂ ಕೂಡ ಫಾರಿನ್ ಎಕ್ಸ್ಚೇಂಜ್ ನಾವು ವಿದೇಶದೊಂದಿಗೆ ವಿನಿಮಯ ಮಾಡ್ಕೊತಕ್ಕಂತಹ ಪ್ರಮುಖ ಪದಾರ್ಥಗಳು ಆಗಿರ್ತವೆ. Agriculture helps the development of the territory occupations like transport, banking, insurance. It plays an important role in the political and the social system of the state. ಅಷ್ಟೇ ಅಲ್ಲದೆ ನಾವು ಕೃಷಿಯಿಂದ ನಮ್ಮ ಒಂದು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸಾರಿಗೆಯಲ್ಲಿ ಮತ್ತು ಬ್ಯಾಂಕು, ಇನ್ಶೂರೆನ್ಸು ಈ ಎಲ್ಲದರಲ್ಲೂ ಕೂಡ ಮಹತ್ವದ ಪಾತ್ರವನ್ನು ವಹಿಸೋದು. ಅಷ್ಟೇ ಅಲ್ಲದೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಕೃಷಿ ಅತ್ಯಂತದ ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಸೊ ಮುಂದಿನ ತರಗತಿಯಲ್ಲಿ ನಾವು ಟೈಪ್ಸ್ ಆಫ್ ಕಲ್ಟಿವೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. So subsistence of farming, irrigation farming, dry farming, mixed farming, shifted cultivation, commercial farming and plantation farming. ಸೊ ಇದರಲ್ಲಿ ನಾವು ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ.